ಬುಕ್ ರೆಕಮೆಂಡೇಶನ್ಸ್ 5ರಿಂದ 10 ವರ್ಷದ ಮಕ್ಕಳಿಗೋಸ್ಕರ. ನಾನ್ ರೆಕಮೆಂಡ್ ಮಾಡಿರುವ ಈ 5 ಪುಸ್ತಕಗಳನ್ನ ನಿಮ್ ಮಕ್ಕಳಿಗೆ ಕೊಡಿಸಿ ಅವ್ರ ಪುಸ್ತಕಗಳ ಕಡೆ ಅಟ್ರಾಕ್ಟ್ ಆಗೋದ್ರಲ್ಲಿ ಡೌಟೇ ಇರಲ್ಲ. ಮೊದಲ ಪುಸ್ತಕ ಅಂಜದ ಹುಡುಗಿ ಇನಿ. ಇದು ಹರಿವು ಪಬ್ಲಿಕೇಶನ್ ನಿಂದ ರೀಸೆಂಟ್ ಆಗಿ ಬಿಡುಗಡೆ ಆದಂತಹ ಪುಸ್ತಕ. ರತೀಶ್ BR ಅವರು ಈ ಪುಸ್ತಕವನ್ನ ಬರೆದಿದ್ದಾರೆ. ಇನಿ ಹೇಳುವಂತ ಹುಡುಗಿಯ 2 ಸಾಹಸದ ಕತೆ ಇದೆ. ಮೊದಲನೇ ಕತೆ, ಅವಳು ಈ ಬೆಂಗಳೂರಿನಂತ ನಗರದಲ್ಲಿ ಕಳ್ಳರು ಹಿಡಿಯುವ ಒಂದು ಸಾಹಸವನ್ನ ಮಾಡ್ತಾಳೆ. ಆಮೇಲೆ ಊರಿನಲ್ಲಿ ಮಲೆನಾಡಿನ ಚಿತ್ರಣದಲ್ಲಿ ಮತ್ತೊಂದು ಸಾಹಸವನ್ನ ಮಾಡ್ತಾಳೆ. ಅದೇನಂದ್ರೆ ಅವಳು ಒಂದು ಹುಲಿಯ ಜೊತೆ ಮುಖಾಮುಖಿ ಆಗ್ತಾಳೆ. ಆವಾಗ ಆ ಪರಿಸ್ಥಿತಿಯನ್ನ ಅವಳು ಎಷ್ಟು ಧೈರ್ಯದಿಂದ ಎದುರಿಸ್ತಾಳೆ ಅನ್ನುವಂತ ಒಂದು ಪುಟ್ಟ ಕತೆ ಇರುವಂತ ಪುಸ್ತಕ. ಒಳಗಡೆ ಇರುವಂತ ಚಿತ್ರಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಮಕ್ಕಳಿಗೆ ಅಟ್ರಾಕ್ಟ್ ಆಗಿರುತ್ತೆ. ಈ ಪುಸ್ತಕವನ್ನ ನಿಮ್ ಮಗುಗೆ ಖಂಡಿತ ಕೊಡ್ಬೋದು. ನೆಕ್ಸ್ಟ್ ಪುಸ್ತಕ ಪುಟಾಣಿ ಪಂಟರ್ಸ್, ಹರಿವು ಪಬ್ಲಿಕೇಶನ್ ಇಂದನೇ ಪ್ರಕಟ ಆಗಿದೆ. ಇದು 3 ಜನ ಮಕ್ಕಳು ಸೇರಿ ಒಂದಿಷ್ಟು ಪುಟಾಣಿ ಬೆಕ್ಕಿನ ಮರಿಯನ್ನ ಕಾಪಾಡುವಂತಹ ಕತೆ. ಈ ನಗರದಂತಹ ಜಗತ್ತಿನಲ್ಲಿ ಅವರ ಪ್ರಾಣಿ ಪ್ರೇಮ ಹೇಗಿರುತ್ತೆ ಮಕ್ಕಳಿಗೆ, ಅವ್ರು ಅದನ್ನ ಕಾಪಾಡೋದಕ್ಕೋಸ್ಕರ ಏನೇನು ಸಾಹಸ ಮಾಡ್ತಾರೆ, ಏನೇನು ಕಷ್ಟ ಪಡ್ತಾರೆ ಅಂತ ಹೇಳುವಂತ ಒಂದು ಪುಟ್ಟ ಪುಸ್ತಕ. 4 ಚಾಪ್ಟರ್ ಇದೆ. ಕೊನೆಯದಾಗಿ ಇದು ನಾನೇ ಬರ್ದಿರೋಂತ ಪುಸ್ತಕ. ಇದನ್ನ ಬರೆದಂತ ಉದ್ದೇಶನೇ 5ರಿಂದ 10 ವರ್ಷದ ಒಳಗಿನ ಮಕ್ಕಳಿಗೆ ಈ ಪುಸ್ತಕ ಓದಕ್ಕೆ ಅನುಕೂಲವಾಗ್ಲಿರ್ಲಿ ಅನ್ನೋ ತರನೇ ಇದನ್ನ ಡಿಸೈನ್ ಮಾಡಿದ್ದೀನಿ. ಇದನ್ನ ಕೂಡ ನಿಮ್ ಮಕ್ಕಳಿಗೆ ಕೊಡಿಸಬಹುದು. ಮುಂದಿನ ಪುಸ್ತಕ ಮಕ್ಕಳ ಮ್ಯಾಜಿಕ್. ಕೃಪಾ BM ಅವರು ಬರೆದಿದ್ದಾರೆ. ಅವ್ವ ಪುಸ್ತಕಾಲಯದಿಂದ ಪ್ರಕಟ ಆಗಿದೆ. ಇದಕ್ಕಿಂತ ಮುಂಚೆ ಕೃಪಾ BM ಅವರು ಮ್ಯಾಜಿಕ್ ಮಕ್ಕಳು ಅನ್ನುವಂತಹ ಪುಸ್ತಕವನ್ನ ಇದೇ 5 ಜನ ತುಂಟ ಹುಡುಗರನ್ನ ಇಟ್ಕೊಂಡು ಒಂದು ಚಂದದ ಕಥೆಯನ್ನ ಹೆಣೆದಿದ್ರು. ಇವಾಗ ಅದೇ 5 ಜನರನ್ನ ಇಟ್ಟುಕೊಂಡು ಆ ಹಳ್ಳಿಯಲ್ಲಿ ನಡೀತಿರುವಂತ ಒಂದು ಮೂಢನಂಬಿಕೆಯ ವಿರುದ್ಧ ಅವ್ರು ಹೇಗೆ ಹೋರಾಡ್ತಾರೆ ಅನ್ನೋದನ್ನ ಸೂಚಿಸುವಂತ ಒಂದು ಪುಟ್ಟ ಕಥೆಯನ್ನ ಬರೆದಿದ್ದಾರೆ. ಅಂದ್ರೆ ಮಕ್ಕಳು ಕಲ್ತಿರುವಂತ ಜ್ಞಾನವನ್ನ ಹೇಗೆ ಪ್ರಾಕ್ಟಿಕಲಿ ಯೂಸ್ ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಮೂಢನಂಬಿಕೆಯನ್ನ ಹೇಗೆ ತಡೆಗಟ್ಟಬಹುದು, ಅಥವಾ ನಾವೇನು ಸೈನ್ಸ್ ಎಲ್ಲಾ ಕಡೆ ಏನಿರತ್ತಲ್ಲ ಅದನ್ನ ಹೇಗೆ ಬಳಸ್ಕೋಬಹುದು ಅನ್ನೋದನ್ನ ಈ ಕಥೆಯಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ದಾರೆ. ಜೊತೆಗೆ ಕೊನೆಯಲ್ಲಿ ಒಂದಿಷ್ಟು ಆಕ್ಟಿವಿಟಿಗಳನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇದ್ರದ್ದು ಚಿತ್ರಗಳು ಒಂಥರ ವಿಭಿನ್ನವಾಗಿದೆ. ಇದ್ರ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಪತ್ತೆದಾರಿ ಪ್ರಣವ, ಅನುಪಮಾ K ಬೆಳಚಿನ ಮರಡಿ ಅವರು ಬರೆದಿರುವಂತದ್ದು. ಇದು ಪತ್ತೆದಾರಿ ಪ್ರಣವ ಕೇಸ್ 2 ಯಾಕಿದೆ ಅಂತಂದ್ರೆ ಇದ್ರದ್ದೇ ಮೊದಲು ಒಂದು ಚಿತ್ರಕಥೆಯ ಪುಸ್ತಕ ಇದೆ. ಈ ಸಲ ಅವರು ಇದನ್ನ ಚಾಪ್ಟರ್ ಬುಕ್ ಆಗಿ ಬರೆದಿದ್ದಾರೆ. ಪ್ರಣವ ಮುಂಚೆ ಸಾದಾ ಹುಡುಗ ಆಗಿದ್ದ. ಫಸ್ಟ್ ಬುಕ್ ಅಲ್ಲಿ ಅವನು ಪತ್ತೆದಾರಿಯಾಗಿ ಕೆಲಸ ಮಾಡಿರೋದ್ರಿಂದ ಅವನಿಗೆ ಪತ್ತೆದಾರಿ ಪ್ರಣವ ಅಂತ ಒಂದು ಟ್ಯಾಗ್ ಲೈನ್ ಬಂದಿರುತ್ತೆ. ಆನಂತರ ಅವನ ತಲೆ ಬುರುಡೆ ಎಲ್ಲ ಪತ್ತೆದಾರಿ ರೀತಿಯ ಕೆಲಸಗಳನ್ನೇ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬರ್ದಿದ್ದಾರೆ. ಅವನ ಸ್ಕೂಲಲ್ಲಿ ನಡೀತಿದ್ದಂತ ಲಂಚ್ ಬಾಕ್ಸ್ ನ ಒಂದು ಕಳ್ಳತನ ಆಗ್ತಾ ಇರತ್ತೆ. ಅದರ ಸುತ್ತಲೂ ಅವನು ಪತ್ತೆದಾರಿ ರೀತಿಯಲ್ಲಿ ಆಲೋಚನೆ ಮಾಡಿ ಯಾವ ರೀತಿ ಕೇಸನ್ನ ಸಾಲ್ವ್ ಮಾಡ್ತಾನೆ ಅನ್ನೋದೇ ಈ ಪತ್ತೆದಾರಿ ಪ್ರಣವ ಕಥೆಯ ಸಾರಾಂಶ. ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಇವಾಗಿಂದನೇ ಆ ಮಿಸ್ಟ್ರಿ ಥ್ರಿಲ್ಲರ್ ಅನ್ನೊಂದೊಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಂತಿದ್ರೆ ಈ ಪುಸ್ತಕ ತುಂಬಾ ಹೆಲ್ಪ್ ಆಗತ್ತೆ. ಕೊನೆಯ ಪುಸ್ತಕ ಅಂತರಿಕ್ಷದಲ್ಲಿ ವಿಹಾ. ಈ ಪುಸ್ತಕವನ್ನ ವಸು ವತ್ಸಲೆ ಅವರು ಬರೆದಿದ್ದಾರೆ. ಅವ್ಯಕ್ತ ಪ್ರಕಾಶನದಿಂದ ಪ್ರಕಟ ಆಗಿದೆ. ವಿಹಾ ಅನ್ನೋಳೊಂದು ಪರಮ ತುಂಟಿ ಹುಡುಗಿ. ಅವರಪ್ಪ ಸೈಂಟಿಸ್ಟ್ ಆಗಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವಳಿಗೆ ಸ್ವೀಟೋ ಅನ್ನೋ ಒಂದು ರೋಬೋಟ್ ಅನ್ನ ರೆಡಿ ಮಾಡ್ಕೊಡ್ತಾರೆ. ಈ ವಿಹಾ ಮತ್ತೆ ಸ್ವೀಟೋ ಸೇರಿ ಏನೇನು ತುಂಟತನ ಮಾಡ್ತಾರೆ ಅನ್ನೋದು ಈ ಕತೆ. ಆಮೇಲೆ ಕೊನೆಗೆ ಒಂದು ಏಲಿಯನ್ ನ ಪ್ರವೇಶ ಆಗತ್ತೆ. ಅವಳು ಏಲಿಯನ್ ನ ಜೊತೆ ಯಾವ ರೀತಿ ಕಮ್ಯುನಿಕೇಶನ್ ಮಾಡ್ತಾಳೆ ಅಥವಾ ಅವಳ ಜೊತೆ ಮುಖಾಮುಖಿ ಆದಾಗ ಏನ್ ನಡೆಯುತ್ತೆ ಅನ್ನೋದು ಈ ಕಥೆಯ ಸಾರಾಂಶ. ಆಕ್ಚುಲಿ ಇದನ್ನ ಸರಣಿ ಬುಕ್ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಭಾಗ ಬರೋದ್ರಲ್ಲಿದೆ ಅಂತ ಇದರಲ್ಲೇ ಪ್ರಕಟ ಮಾಡಿದ್ದಾರೆ. ನಾನು ಕೂಡ ಕಾಯ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಒಳಗಡೆನೂ ಕೂಡ ಚಿತ್ರಗಳು ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ, ಮಕ್ಕಳಿಗೆ ಅಟ್ರಾಕ್ಟ್ ಆಗಿದೆ. ಈ ಪುಸ್ತಕವನ್ನು ಕೂಡ ನಿಮ್ಮ ಮಗು ಇವಾಗ ಓದೋಕೆ ಶುರು ಮಾಡ್ತಾ ಇದೆ ಅಂದ್ರೆ ಚಿತ್ರಕಥೆಯಿಂದ ಮುಂದಿನ ಸ್ಟೇಜಿಗೆ ಹೋಗ್ತಾ ಇದೆ, ಒಂದು ಚಾಪ್ಟರ್ ಬುಕ್ ಗಳನ್ನ ಓದ್ತಾ ಇದೆ ಅಂದ್ರೆ ಇದಿಷ್ಟು ಪುಸ್ತಕಗಳನ್ನ ಕೊಡಿಸಬಹುದು. ಚಾಪ್ಟರ್ ಬುಕ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಅದ್ರಲ್ಲಿ ಚಾಪ್ಟರ್ ವೈಸ್ 3-4 ಚಾಪ್ಟರ್ ಇರುತ್ತೆ. ಇವತ್ತು ರಾತ್ರಿ ಒಂದು ಚಾಪ್ಟರ್ ಅನ್ನ ಓದ್ದೆ, ನಾಳೆ ಮತ್ತೆ ಮಗು ಮತ್ತೆ ಅಲ್ಲಿಂದ ಕಂಟಿನ್ಯೂಟಿ ಮಾಡಿ ಮತ್ತೆ 2ನೇ ಚಾಪ್ಟರ್ ಅನ್ನ ಓದ್ಬೇಕು. ಅವಾಗ ಹಿಂದಿನ ಕಥೆಯಿಂದ ಮುಂದಿನ ಕಥೆಗೆ ಕನೆಕ್ಟ್ ಮಾಡ್ಕೊಳ್ಬೇಕು. ಇದು ಅವರ ಇಮ್ಯಾಜಿನೇಷನ್ ಪವರ್ ಅನ್ನ ಹೆಚ್ಚು ಮಾಡುತ್ತೆ. ಮಕ್ಕಳಿಗೆ ಚಿಕ್ಕ ಚಿತ್ರಕಥೆಗಳಿಂದ ಮುಂದಿನ ಪುಸ್ತಕಗಳಿಗೆ ಹೋಗೋಕೆ ಇದೆಲ್ಲ ಪುಸ್ತಕಗಳು ಹೆಲ್ಪ್ ಮಾಡತ್ತೆ. ಆದ್ರಿಂದ ದಯವಿಟ್ಟು
ತಂದೆ ತಾಯಿಯರು ನಿಮ್ ಮಗು ಸ್ವತಂತ್ರವಾಗಿ ಓದತ್ತೆ, 1ನೇ ಕ್ಲಾಸ್ಗಿಂತ ಹೆಚ್ಚಿಗೆ ಇದೆ ಅಂತ ಇದ್ರೆ, ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಆಗಿದೆ, ಓದೋ ಕೆಪಾಸಿಟಿ ಜಾಸ್ತಿ ಆಗಿದೆ ಅಂದ್ರೆ ಖಂಡಿತ ಇದೆಲ್ಲಾ ಪುಸ್ತಕಗಳನ್ನ ಕೊಡಿಸಿ. ಇದರದ ಡೀಟೇಲ್ಸ್ ಅನ್ನ ಕಮೆಂಟ್ ಅಲ್ಲಿ ಹಾಕಿರ್ತೀನಿ ನಾನು. ಮಕ್ಕಳನ್ನ ಕನ್ನಡ ಪುಸ್ತಕಗಳ ಕಡೆ ಎಳೆದ್ ತರಬೇಕು, ಅವರೇ ಮುಂದೆ ಕನ್ನಡದ ಭವಿಷ್ಯ. ಇದೇ ರೀತಿಯ ಒಳ್ಳೊಳ್ಳೆ ರೆಕಮೆಂಡೇಶನ್ಗೋಸ್ಕರ ಫಾಲೋ ಮಾಡಿ. ನಮಸ್ಕಾರ.